ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮುಳ್ಳಿ ಜೊತೆಗೆ ಸ್ವಾಗತ. ನೋಡಿ, ಇವತ್ತು ಅತಿಥಿ ಗ್ರ್ಯಾಂಡಲ್ಲಿ ಟೊಮೊಟೊ ಬಾತ್ ಮಾಡ್ತಾ ಇದ್ದಾರೆ. ಇದು ಟೊಮೊಟೊ ಬಾತು ಅತಿಥಿ ಗ್ರ್ಯಾಂಡಲ್ಲಿ ಮಾಡೋ ಅಂಥದ್ದೇ ಒಂದು ಡಿಫ್ರೆಂಟ್ ಆಗಿರುತ್ತೆ. ಇದಕ್ಕೆ ಫಸ್ಟು ಮಸಾಲ ಮಾಡ್ಕೊತಾರೆ. ಮಸಾಲ ಮಾಡ್ಕೊಂಡಿದ ನಂತರ ಇದರಲ್ಲಿ ಒಗ್ಗರಣೆ ಹಾಕಿ ಮಾಡೋ ಅಂಥದ್ದು. ಇದು ಒಂಥರ ಡಿಫ್ರೆಂಟ್ ಆಗಿ ಇದು ಮಸಾಲ ಹಾಕಿ ಮಾಡೋ ಅಂಥದ್ದು ತುಂಬ ಚೆನ್ನಾಗಿರುತ್ತೆ. ಬನ್ನಿ ನೋಡೋಣ ಇದು ಯಾವ ರೀತಿ ಮಾಡ್ತಾರೆ ಅಂತ ಬಿಟ್ಟು ತೋರಿಸ್ಕೊಡು. ನೋಡಿ, ಇವರು ಫಸ್ಟು ಟೊಮೊಟೊ ಬಾತ್ಗೆ ಮಸಾಲ ಮಾಡ್ಕೊತಾ ಇದ್ದಾರೆ. ಮಸಾಲ ಮಾಡ್ಕೊಳೋದಕ್ಕೆ ಈಗ ಬೇಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದಾರೆ. ಬೇಡಿಗೆ ಮೆಣಸಿನ್ಕಾಯಿ ಜಸ್ಟ್ ಒಂದು 100 ಗ್ರಾಮ್ ಇಂದ 150 ಗ್ರಾಮು ಬೇಡಿಗೆ ಮೆಣಸಿನ್ಕಾಯಿ ಇದೆ. ಮತ್ತು ಜೀರಿಗೆ ಎರಡು ಇಡಿ ಜೀರಿಗೆ ಹಾಕ್ಕೊಂಡಿದ್ದಾರೆ. ಮತ್ತು 1 ಇಡಿ ಸೋಂಪು ಹಾಕ್ಕೊಂಡಿದ್ದಾರೆ. ಸೋಂಪು ಮತ್ತು ಒಂದು 25ರಿಂದ 30 ಹಸಿಮೆಣಸಿನ್ಕಾಯಿ, ಒಂದು 2 ಇಡಿ ಅಷ್ಟು ಹಸಿಮೆಣಸಿನ್ಕಾಯಿ, ಮತ್ತು ಚಕ್ಕೆ ಹಾಕ್ಕೊಂಡಿದ್ದಾರೆ. ಚಕ್ಕೆ ಒಂದಿಷ್ಟು ಚಕ್ಕೆ ಹಾಕ್ಕೊಂಡಿದ್ದಾರೆ. ನೋಡಿ, ಇದರಲ್ಲಿ ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದಾರೆ. ಅದೊಂದು 25ರಿಂದ 30 ಏಲಕ್ಕಿ ಪುಡಿ. ಈಗ ಧನಿಯಾ ಹಾಕ್ಕೊತಾ ಇದ್ದಾರೆ. 1 ಕಪ್ಪು ಧನಿಯಾ ಹಾಕ್ಕೊಂಡಿದ್ದಾರೆ. ನೋಡಿ, ಇದರಲ್ಲೇ ಅರಿಶಿನ ಪುಡಿ ಒಂದು 2 ಸ್ಪೂನ್ ಅರಿಶಿನ ಪುಡಿ ಹಾಕ್ಕೊಂಡಿದ್ದಾರೆ. ಕಾಯಿ ಹಾಕ್ಕೊಂಡು ಇದನ್ನು ರುಬ್ಕೊತಾರೆ. ಕಾಯಿ ಎಷ್ಟು ಬೇಕಾಗುತ್ತೆ ಸರ್? ಇದು ಒಂದು 3 ಕಾಯಿ. ನೋಡಿ, 3 ಕಾಯಿ ಇದಕ್ಕೆ ಹಾಕ್ಕೊಂಡು ರುಬ್ಕೊಳೋದು. ಇದು ಟೊಮೊಟೊ ಬಾತ್ಗೆ ಮಸಾಲ ಮಾಡ್ಕೊಂಡಿದ್ದಾರೆ. ಟೊಮೊಟೊ ಬಾತ್ಗೆ ಏನು ಮಸಾಲ ಇದು ಹಾಕ್ಕೊಂಡಿದ್ದಾರೋ ವೆಜ್ ಬಿರಿಯಾನಿ ಕೂಡ ಸೇಮ್ ಮಸಾಲ ಹಾಕ್ಕೊಳೋವಂಥದ್ದು. ಸ್ನೇಹಿತರೆ ನೋಡಿ, ಟೊಮೊಟೊ ಬಾತ್ಗೆ ಮಸಾಲ ಮಾಡಿ ಇಟ್ಕೊಂಡಿದ್ರಲ್ಲ, ಆ ಮಸಾಲ ಈಗ ಗ್ರೈಂಡ್ರಿಗೆ ಹಾಕಿ ರುಬ್ಕೊತಾ ಇದ್ದಾರೆ. ಇದು ಫುಲ್ ಫೈನಾಗಿ ಪೇಸ್ಟ್ ಮಾಡ್ಕೊತಾರೆ. ಪೇಸ್ಟ್ ಮಾಡಿಕೊಂಡು ತೆಗಿಯೋಂಥದ್ದು. ನೋಡಿ, ಈಗ ರುಬ್ಬುವಾಗಲೇ 3 ಕಾಯಿ ತೆಂಗಿನಕಾಯಿ ಹಾಕ್ಕೊಂಡು ಈಗ ರುಬ್ಕೊತಾ ಇದ್ದಾರೆ. ನೋಡಿ, ಇದನ್ನು ಫುಲ್ ಫೈನಾಗಿ 100% ಇದನ್ನು ರುಬ್ಕೊತಾರೆ. ರುಬ್ಕೊಂಡಿದ್ದಾದಮೇಲೆ ತೆಗಿಯೋಂಥದ್ದು. ಸ್ನೇಹಿತರೆ ನೋಡಿ, ಇದು ಟೊಮೊಟೊ ಬಾತ್ಗೆ ಹಾಕ್ಕೊಂಡಿದ್ದಾರೆ. 1 ಇಡಿ ಕರಿಬೇವು ಸೊಪ್ಪು ಹಾಕ್ಕೊಂಡಿದ್ದಾರೆ. ಮತ್ತು 1 ಇಡಿ ಚಕ್ಕೆ ಹಾಕ್ಕೊಂಡಿದ್ದಾರೆ. ಚಕ್ಕೆ ಹಾಕ್ಕೊಂಡು ಈಗ ಒಂದೂವರೆ ಇಡಿಯಷ್ಟು ಜೀರಿಗೆ ಹಾಕ್ಕೊಂಡಿದ್ದಾರೆ. ಮತ್ತು ಸೋಂಪು ಸ್ವಲ್ಪ, ಮೊಗ್ಗು ನೋಡಿ, ಮೊಗ್ಗು ಒಂದು 25ರಿಂದ 30 ಮೊಗ್ಗು ಹಾಕ್ಕೊಂಡಿದ್ದಾರೆ. ಮತ್ತು ಲವಂಗ, ಇದು ಸ್ವಲ್ಪ ಲವಂಗ ಹಾಕ್ಕೊಂಡಿದ್ದಾರೆ, ಒಂದು 15ರಿಂದ 20. ನೋಡಿ, ಇದು ಟೊಮೊಟೊ ಬಾತ್ಗೆ ಶುಂಠಿ ಮತ್ತು ಬೆಳ್ಳುಳ್ಳಿ. ಇದು ಒಂದು ಬೆಳ್ಳುಳ್ಳಿ ಒಂದು 65% ಬೆಳ್ಳುಳ್ಳಿ ಇರುತ್ತೆ. ಮತ್ತು ಒಂದು 35% ಶುಂಠಿ ಹಾಕ್ಕೊಂಡು ಇದನ್ನು ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ನೋಡಿ, ಮೀಡಿಯಮ್ ಒಂದು ಮಿಕ್ಸಿ ಜಾರ್ ಬರುತ್ತಲ್ಲ, ಮೀಡಿಯಮ್ ಮಿಕ್ಸಿ ಜಾರಲ್ಲಿ ಇಷ್ಟೊಂದು ಮಾಡ್ಕೊತಾರೆ ಒಂದು ಟೈಮಿಗೆ. ನೋಡಿ, ಒಂದು ಸ್ವಲ್ಪ ಜಾಯಿಪತ್ರ ಹಾಕ್ಕೊಂಡಿದ್ದಾರೆ. ಎಷ್ಟು ಒಂದು 4 ಒಂದು 6ರಿಂದ 7 ಜಾಯಿಪತ್ರ. ನೋಡಿ, ಇದು ಟೊಮೊಟೊ ಬಾತ್ಗೆ ಎಣ್ಣೆ ಹಾಕ್ಕೊಂಡಿದ್ದಾರೆ. ಎಣ್ಣೆ ಬಿಸಿ ಆದಮೇಲೆ ಈಗ ಸಾಸಿವೆ ಹಾಕ್ಕೊತಾ ಇದ್ದಾರೆ. ಸಾಸಿವೆ 1 ಇಡಿ ಸಾಸಿವೆ ಹಾಕ್ಕೊಂಡಿದ್ದಾರೆ. ನೋಡಿ, ಈಗ ಈರುಳ್ಳಿ 1 ತಟ್ಟೆ ಈರುಳ್ಳಿ ಹಾಕ್ಕೊಂಡಿದ್ದಾರೆ. 2 ತಟ್ಟೆ ಈರುಳ್ಳಿ ಇದು ಉದ್ದುದ್ದ ಕಟ್ ಮಾಡಿ. ನೋಡಿ, ಮತ್ತು ಅದರಲ್ಲೇ ಕಸ್ತೂರಿ ಮೇಥಿ 2 ಇಡಿ ಕಸ್ತೂರಿ ಮೇಥಿ ಹಾಕ್ಕೊಂಡಿದ್ದಾರೆ. ಇಷ್ಟೊಂದು ಮಸಾಲ ಇದರಲ್ಲಿ ಹಾಕ್ಕೊಂಡು ಅದ್ರ ಮೇಲ್ಗಡೆ ಕಸ್ತೂರಿ ಮೇಥಿ ಹಾಕ್ಕೊಂಡು ಈಗ ಇದರಲ್ಲಿ ಹಾಕ್ಕೊಂಡಿದ್ದಾರೆ. ನೋಡಿ, ಆಗಲೇ ತೋರಿಸೋದಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಜಾರಲ್ಲಿ ಇದ್ದಿದ್ದು, ಈಗ ಅದನ್ನು ಇದರಲ್ಲಿ ಹಾಕ್ಕೊಂಡಿದ್ದಾರೆ. ಈರುಳ್ಳಿ ಲೈಟಾಗಿ ಒಂದು ಫ್ರೈ ಮಾಡ್ಕೊಂಡಿದ್ದಾರೆ. ಜಸ್ಟ್ 1 ನಿಮಿಷ ಇದನ್ನು ಫ್ರೈ ಮಾಡಿಕೊಂಡು ಲೈಟಾಗಿ ಫ್ರೈ ಮಾಡ್ಕೊಂಡಿದ ನಂತರ ಇದರಲ್ಲಿ ಹಾಕ್ಕೊಂಡಿದ್ದಾರೆ. ನೋಡಿ, ಈಗ ಟೊಮೊಟೊ ಹಾಕ್ಕೊಂಡಿದ್ದಾರೆ. ಇದು ದಪ್ಪದಾಗಿ ಕಟ್ ಮಾಡಿ ಟೊಮೊಟೊ ಹಾಕ್ಕೊಂಡಿರೋದು. 1 ತಟ್ಟೆ ಟೊಮೊಟೊ. ನೋಡಿ, ಆಗಲೇ ನಾನು ಮಸಾಲ ತೋರಿಸಿದ್ನಲ್ಲ, ಅದನ್ನು ಫೈನಾಗಿ 100% ರುಬ್ಕೊಂಡಿದ್ದಾರೆ. ರುಬ್ಕೊಂಡು ಇದರಲ್ಲಿ ಹಾಕ್ಕೊತಾ ಇದ್ದಾರೆ. ನೋಡಿ, ಟೊಮೊಟೊ ಬಾತ್ಗೆ ಈ ಥರ ಒಂದು ಪೇಸ್ಟ್ ಮಾಡಿ ಹಾಕೋದ್ರಿಂದ ಒಂದು ಟೇಸ್ಟ್ ಅನ್ನೋದೇ ಒಂಥರ ಡಿಫ್ರೆಂಟಾಗಿ ಬರುತ್ತೆ. ಆ ಕಾರಣಕ್ಕೆ ನೋಡಿ, ಈ ಥರ ಮಾಡಿ ಹಾಕೋಣ ಅಂತ. ನೋಡಿ, ಈಗ ಬಿಸಿ ನೀರು ಹಾಕ್ಕೊತಾ ಇದ್ದಾರೆ. ಎಷ್ಟೋ ಮಸಾಲ 1ರಿಂದ 1.5 ನಿಮಿಷ ಇದನ್ನು ಫ್ರೈ ಮಾಡಿಕೊಂಡ್ರು. ಫ್ರೈ ಮಾಡಿದ್ದಾದಮೇಲೆ ಈಗ ಬಿಸಿ ನೀರು.
ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದಾರೆ. ಒಂದು 2ರಿಂದ 3 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಸಣ್ಣ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪು ಈಗಲೇ ಹಾಕ್ಕೊಂಡಿದ್ದಾರೆ. ನೋಡಿ ಇದರಲ್ಲಿ ಈಗ ಮೊಸರು ಹಾಕ್ಕೊತಾ ಇದ್ದಾರೆ. 1 ಲೀಟ್ರ್ ಮೊಸರು. ನೋಡಿ ಇದರಲ್ಲಿ 3 ಲೀಟ್ರ್ ಹಾಲು, ನಂದಿನಿ ಹಾಲು 3 ಲೀಟ್ರ್ ಹಾಕ್ಕೊತಾ ಇದ್ದಾರೆ. ನೋಡಿ 2 ಪ್ಯಾಕೆಟು ಮತ್ತು ಇನ್ನೊಂದು ಪ್ಯಾಕೆಟು, 3 ಪ್ಯಾಕೆಟು ನಂದಿನಿ ಸ್ಪೆಷಲ್ ಹಾಲು. ನೋಡಿ 3 ಲೀಟರ್. ನೋಡಿ ಏಲಕ್ಕಿ ಪುಡಿ ಒಂದು 3 ಸ್ಪೂನ್ ಹಾಕ್ಕೊಂಡಿದ್ದಾರೆ. 3 ಸ್ಪೂನ್ ಹಾಕ್ಕೊಂಡಿದ್ದಾದ್ಮೇಲೆ ಈಗ ಕಲ್ಲುಪ್ಪು, ಸ್ವಲ್ಪ ಶುಗರ್ ಹಾಕ್ಕೊಂಡಿದ್ದಾರೆ. ಜಸ್ಟ್ ಒಂದು ಅರ್ಧ ಹಿಡಿ ಶುಗರ್. ನೋಡಿ ಈಗ ಬೇಯಿಸ್ಕೊಂಡಿರೋ ಬಟಾಣಿ, ಇದರಲ್ಲಿ ಒಂದು ಅರ್ಧ kg ಬಟಾಣಿ ಹಾಕ್ಕೊತಾ ಇದ್ದಾರೆ. ನೋಡಿ ಇದು ರೈಸು, ಬಾಸ್ಮತಿ ರೈಸು ಮತ್ತು ಬುಲೆಟ್ ರೈಸು, ಇವೆರಡೂ ಮಿಕ್ಸ್ ಮಾಡಿ 6 kg ಹಾಕ್ಕೊತಾ ಇದ್ದಾರೆ. ನೋಡಿ ಈ ಥರ ತೊಳಿತಾ ಇದ್ದಾರೆ. ತೊಳೆದ್ಬಿಟ್ಟು ನೋಡಿ ಈ ಥರ ರೈಸು, ಇದು ಬಾಸ್ಮತಿ 3 kg ಇದೆ ಮತ್ತು ನಾರ್ಮಲ್ ಬುಲೆಟ್ ರೈಸು 3 kg ಇದೆ. 6 kg ಟೋಟಲು. 6 kgಗೆ 12. ನೋಡಿ 6 kg ರೈಸ್ಗೆ 12 ಲೀಟ್ರು ನೀರು ಹಾಕ್ಕೋಬೇಕಾಗುತ್ತೆ. ಅದರಲ್ಲಿ ನೀರು ಮತ್ತು ಇವರು ಮೊಸರು ಮತ್ತು ಹಾಲು ಹಾಕೋತಾರೆ, ಅದನ್ನು ಸೇರಿಸಿ ಇದನ್ನು ಹಾಕ್ಕೋಬೇಕಾಗುತ್ತೆ. ಈಗ ನೋಡಿ ರೈಸ್ ತೊಳೆದು ಇದರಲ್ಲಿ ಹಾಕ್ಕೊಂಡಿದ್ದಾರೆ. ನೋಡಿ 6 kg ರೈಸ್ಗೆ 8 ಲೀಟ್ರು ನೀರು ಹಾಕ್ಕೊಂಡಿದ್ದಾರೆ ಮತ್ತು 4 ಲೀಟ್ರಲ್ಲಿ 3 ಲೀಟ್ರ್ ಮೊಸರು, 3 ಲೀಟ್ರ್ ಹಾಲು ಮತ್ತು 1 ಲೀಟ್ರ್ ಮೊಸರು, ಇಷ್ಟೊಂದು ಹಾಕ್ಕೊಂಡಿದ್ರು ಚೆನ್ನಾಗಿ ಬೇಯಿಸ್ಕೊತಾರೆ. ನೋಡಿ ಅಕ್ಕಿ ಹಾಕಿದ್ಮೇಲೆ ಒಂದು ಕುದಿ ಬರುತ್ತಲ್ಲ, ಕುದಿ ಬಂದಮೇಲೆ ಇದನ್ನು ನೀವು ಉಪ್ಪು ಖಾರ ನೋಡ್ಕೋಬೇಕಾಗುತ್ತೆ. ಉಪ್ಪು ಖಾರ ಈಗಲೇ ನೋಡಿಕೊಂಡು ಕರೆಕ್ಟಾಗಿ ಉಪ್ಪು ಖಾರ ಏನೋ ಕಡಿಮೆ ಇದ್ದರೆ ಈಗಲೇ ಹಾಕ್ಕೊಬಿಡ್ಬೇಕಾಗುತ್ತೆ. ಖಾರ ಏನಾದರೂ ಕಡಿಮೆ ಆಯಿತು ಅಂದ್ರೆ ನೀವು ಹಸಿ ಮೆಣಸಿನ್ಕಾಯಿ ಹಾಕ್ಕೋಬೋದು, ಇಲ್ಲಾಂದರೆ ಪೇಸ್ಟ್ ಹಾಕ್ಕೊಬೋದು. ಹಸಿ ಮೆಣಸಿನ್ಕಾಯಿ ಪೇಸ್ಟು. ಉಪ್ಪು ಏನೋ ಕಡಿಮೆ ಇದ್ದರೆ ಕಲ್ಲುಪ್ಪು ಈಗಲೇ ಸೇರಿಸ್ಕೋಬೋದು. ನೋಡಿ ಸ್ವಲ್ಪ ಖಾರದ ಪುಡಿ ಹಾಕ್ಕೊತಾ ಇದ್ದಾರೆ. ಈಗ ಒಂದು 2ರಿಂದ 3 ಸ್ಪೂನ್ ಖಾರದ ಪುಡಿ. ಸ್ವಲ್ಪ ಖಾರ ಕಡಿಮೆ ಇದೆ, ಆ ಕಾರಣಕ್ಕೆ ಸ್ವಲ್ಪ ಖಾರ ಹಾಕ್ಕೊಂಡಿದ್ದಾರೆ. ನೋಡಿ ಈ ಥರ ಕುದಿ ಬಂದಮೇಲೆ ಜಸ್ಟ್ ಇವರಿ ಒಂದು 30 ಸೆಕೆಂಡ್ಸ್ಗೆ ಈ ಥರ ಒಂದು ಮಿಕ್ಸ್ ಮಾಡ್ತಾ ಇರಬೇಕು, ಇಲ್ಲಾಂದರೆ ಕೆಳಗಡೆ ತಳ ಅಂಟ್ಬಿಡುತ್ತೆ. ಸ್ಟವ್ ಅನ್ನೋದು ಫುಲ್ ಹೈ ಫ್ಲೇಮಲ್ಲಿ ಉರಿತಾ ಇರುತ್ತೆ, ಆ ಕಾರಣಕ್ಕೆ ಇದು ಮಿಕ್ಸ್ ಮಾಡ್ಕೊತಾ ಇರ್ಬೇಕು ಆಗಾಗ. ನೋಡಿ ರೈಸ್ ಅನ್ನೋದು ಅರ್ಧ ಭಾಗ ಒಂದು 50% ಬೆಂದಾದ್ಮೇಲೆ ಲೋ ಫ್ಲೇಮ್ ಇಕ್ಕೊಬೇಕಂತೆ. ಒಂದು ಅರ್ಧ ಲೋ ಫ್ಲೇಮಲ್ಲಿ ಇಕ್ಕೊಂಡು ಇದನ್ನ ಬೇಯಿಸ್ಕೊಂತಾರೆ. ಇಲ್ಲ ಅಂತಂದ್ರೆ ಇದು ರೈಸ್ ಅನ್ನೋದು ಕಟ್ ಆಗುತ್ತಂತೆ. ಹೈ ಫ್ಲೇಮಲ್ಲೇ ಇದು ಉರಿತಾ ಇದೆ ಅಂತಂದ್ರೆ ಇದು ಕಟ್ ಆಗುತ್ತಂತೆ. ಆ ಕಾರಣಕ್ಕೆ ಈಗ ಸ್ವಲ್ಪ ಲೋ ಮಾಡ್ಕೊಂಡಿದ್ದಾರೆ, ಫ್ಲೇಮ್ ಅನ್ನೋದು ಸ್ವಲ್ಪ ಲೋ ಮಾಡ್ಕೊಂಡಿದ್ದಾರೆ. ನೋಡಿ ಇಷ್ಟು ಮಾತ್ರ ಇದನ್ನ ಕುದೀತಾ ಇರುತ್ತೆ. ಆಗ್ಲೇ ಪಾತ್ರೆ ತುಂಬಾ ಕುದೀತಾ ಇತ್ತು, ಈಗ ನೋಡಿ ಈಗ ಸೆಂಟ್ರಲ್ ಮಾತ್ರ ಕುದೀತಾ ಇದೆ. ಈ ತರ ಒಂದು ಮಾಡ್ಕೋಬೇಕಾಗುತ್ತೆ. ಇದು ಪಾತ್ರೆಗಳಲ್ಲಿ ಮಾಡುವಾಗ ಈ ತರ ಮಾಡ್ಕೋಬೇಕಾಗುತ್ತೆ. ನೋಡಿ ಅಕ್ಕಿ ಹಾಕಿದ್ಮೇಲೆ ಜಸ್ಟ್ ಒಂದು 10ರಿಂದ 15 ನಿಮಿಷ ಆಗಿದೆ. 15 ನಿಮಿಷ ಆದಮೇಲೆ ನೋಡಿ ಅಕ್ಕಿ ಎಲ್ಲದು ಆಲ್ಮೋಸ್ಟ್ ಒಂದು 90% ಈ ಥರ ಬೇಯಿಸ್ಕೊತಾರೆ. ಲೋ ಫ್ಲೇಮಲ್ಲಿ ಆ 90% ಈ ಥರ ಬೇಯಿಸ್ಕೊಂಡು ಇನ್ನು 10% ದಿಂಡಿರೋ ಟೈಮಲ್ಲಿ ಈಗ ದಮ್ ಹಾಕ್ಕೊತಾ ಇದ್ದಾರೆ. ಹಾಕಿದ ತಕ್ಷಣನೇ ಇದು ಫ್ಲೇಮ್ ಅನ್ನೋದು ತುಂಬ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಡ್ತಾರೆ. ತುಂಬ ಸಣ್ಣಕ್ಕೆ ದೀಪ ಉರಿಯುತ್ತಲ್ಲ, ದೀಪ ಉರಿಯೋ ಥರ ಆ ಥರ ಒಂದು ಲೈಟಾಗಿ ಉರಿತಾ ಇರುತ್ತೆ. 15 ನಿಮಿಷ ಈ ಥರ ಉರಿಸ್ಕೊತಾರೆ. 15 ನಿಮಿಷ ಆದಮೇಲೆ ಇದನ್ನು ತೆಗಿಯೋವಂಥದ್ದು. ಲಾಸ್ಟಲ್ಲಿ ತೆಗಿಯುವಾಗ ಹೈ ಫ್ಲೇಮ್ ಮಾಡಿ, ಫುಲ್ ಹೈ ಫ್ಲೇಮ್ ಮಾಡಿ ಮತ್ತೆ ಆಫ್ ಮಾಡ್ತಾರೆ. 15ರಿಂದ 20 ನಿಮಿಷ ಆದಮೇಲೆ ಈಗ ತೆಗಿತಾ ಇದ್ದಾರೆ. ಟೊಮೊಟೊ ಬಾತ್ ಅನ್ನೋದು ರೆಡಿಯಾಗಿದೆ ನೋಡಿ. ಅದ್ರ ಮೇಲ್ಗಡೆ ತುಪ್ಪ, ಇದು
ಅರ್ಧ kg ಅಷ್ಟು ತುಪ್ಪ ಹಾಕ್ಕೊಂತಾರೆ. ನೋಡಿ ಈಗ ಸರ್ವಿಂಗ್ಗೆ ಟೊಮೊಟೊ ಬಾತ್ ರೆಡಿ ಆಗಿದೆ. ಈಗ ತೊಗೊಂಡೋಗ್ತಾ ಇದೆ. ಸ್ನೇಹಿತರೆ ನೋಡಿದ್ರೆ ಟೊಮೊಟೊ ಬಾತ್ ಯಾವ ರೀತಿ ಮಾಡಿದ್ರು ಅಂತ ಬಿಟ್ಟು, ಇದು ಸಪ್ರೇಟಾಗಿ ಈ ಥರ ಮಸಾಲ ಮಾಡಿ ಮಾಡೋದ್ರಿಂದ ಟೊಮೊಟೊ ಬಾತ್ ಅನ್ನೋದೇ ಡಿಫ್ರೆಂಟ್ ಸ್ಟೈಲಾಗಿ ಡಿಫ್ರೆಂಟ್ ಟೇಸ್ಟಾಗೇ ಇರುತ್ತೆ. ನಾನು ಬಿಸಿ ಬಿಸಿ ಆಗಿದ ತಕ್ಷಣ ಟೊಮೊಟೊ ಬಾತ್ ಟೇಸ್ಟ್ ಮಾಡಿದೆ, ತುಂಬಾ ಸಕ್ಕತ್ತಾಗಿತ್ತು. ನೀವೆಲ್ಲ ಇದುವರೆಗೂ ಟೇಸ್ಟ್ ಮಾಡಿಲ್ಲ ಅಂತಂದರೆ ಆದಷ್ಟು ಬೇಗ ಬಂದು ಸರ್ಜಾಪುರದಲ್ಲಿರೋವಂಥ ಅತಿಥಿ ಗ್ರ್ಯಾಂಡ್ ಹೋಟೆಲ್ಗೆ ಬಂದು ಟೇಸ್ಟ್ ಮಾಡಿ ನೋಡಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್.